ನಿಜವಾದ ಪ್ರೀತಿ ಅಂದ್ಕೊಂಡು ಮೋಸ ಹೋದಂಥ ವ್ಯಕ್ತಿಗಳು ಸಿಕ್ಕಾಪಟ್ಟೆ ಜನ ಇವತ್ತು ಅಲ್ವಾ. ಸೊ ಪ್ರತಿಯೊಬ್ಬರಲ್ಲಿ ಕ್ವಶನ್ಸ್ ಇರುತ್ತೆ. ನಾನು ನಿಜವಾಗ್ಲೂ ಅವ್ರನ್ನ ಮನಸಾರೆ ಇಷ್ಟಪಟ್ಟೆ, ಬಟ್ ಅವ್ರು ನನ್ನನ್ನು ಬೆಳೆಸ್ಕೊಂಡ್ರು, ಮೋಸ ಮಾಡಿದ್ರು ಅಂತ ಅಲ್ವಾ. ಸೊ ಯಾಕೆ ಅವರಲ್ಲಿ ಮೋಸ ಮಾಡಬೇಕು ಅನ್ನೋದು ಬರುತ್ತೆ, ಯಾವ ಕಾರಣಕ್ಕೆ ಅವರಿಗೆ ಆ ಥಾಟ್ಗಳೆಲ್ಲ ಬರುತ್ತೆ, ಆ್ಯಂಡ್ ನಮ್ಮನ್ನು ಯಾಕೆ ಬೆಳೆಸ್ಕೊಂಡು ನಮ್ಮನ್ನು ಬಿಟ್ಟು ಹೋಗ್ತಾರೆ ಕಾರಣ. ಎಷ್ಟೋ ಜನಗಳ ಒಂದು ಮನಸ್ಸಲ್ಲಿರ್ತಕ್ಕಂಥ ಪ್ರಶ್ನೆ ಈ ಒಂದು ವಿಡಿಯೋ ಒಳಗಡೆ ಸ್ನೇಹಿತರೆ 5 ಪಾಯಿಂಟನ್ನು ನಾನು ನೋಟ್ ಮಾಡಿದ್ದೀನಿ. 5 ಪಾಯಿಂಟನ್ನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇದು ಆ್ಯಕ್ಚುಲಿ ಫ್ಯಾಕ್ಟ್ ಕೂಡ ಹೌದು, ಮೋಸ ಮಾಡಲಿಕ್ಕೆ ಮೇನ್ ರೀಸನ್. ಸೊ ಅದರ ಡೆಪ್ತಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ 100% ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಪಾಯಿಂಟನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಏನಂತ ಹೇಳಿದ್ರೆ ಭಾವನೆಗಳೇ ಇಲ್ಲದೆ ಇದ್ದಾಗ. ಸೊ ಕೆಲವು ವ್ಯಕ್ತಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ ನೀವು ನೋಡ್ಬೋದು, ಕೆಲವು ವ್ಯಕ್ತಿಗಳಿಗೆ ಯಾವುದೇ ರೀತಿ ಭಾವನೆಗಳಿರಲ್ಲ ಅವ್ರ ಮಧ್ಯ. ಭಾವನೆಗಳಿದ್ದಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ಏನು ಅಂತ ಹೇಳಿದ್ರೆ, ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಗನ್ನಿಂದ ಶೂಟ್ ಮಾಡ್ತಾನೆ, ಯಾರಿಗೋ ಕೊಲೆ ಮಾಡ್ತಾನೆ ಅಥವಾ ಕಳ್ಳತನ ಮಾಡ್ತಾರೆ ಅಲ್ವಾ. ಇದೆಲ್ಲ ಘಟನೆಗಳನ್ನು ಕೇಳಿದ್ದೀವಿ. ಸೊ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಕೊಲೆ ಮಾಡ್ತಾನೆ ಅಷ್ಟು ಈಸಿಯಾಗಿ ಅಂತ ಹೇಳಿದ್ರೆ ಅವರಲ್ಲಿ ಆ ಕಟ್ಟುಕೊನ ಭಾವನೆಗಳಿರುತ್ತೆ, ರೈಟ್. ಅಂದರೆ ಭಾವನೆಗಳು ಬೇರೆ ಥರದಲ್ಲಿರುತ್ತೆ. ಸೊ ಹಾಗೆ ಇವರಲ್ಲಿ ನಿಜವಾದ ಪ್ರೀತಿಯ ಭಾವನೆಗಳೇ ಇಲ್ಲದೆ ಇರುವಾಗ 100% ಈ ವ್ಯಕ್ತಿಗಳು ಮೋಸ ಮಾಡೋಕ್ಕೆ ಮುಂದಾಗ್ತಾರೆ. ಇವರಲ್ಲಿ ಇರ್ತಕ್ಕಂಥ ಭಾವನೆಗಳೇ ಬೇರೆ, ಮೋಸ ಮಾಡಬೇಕು ಅನ್ನೋದನ್ನೇ. ಎಷ್ಟು ದಿನ ಇರ್ತಾರೆ, ಚೆನ್ನಾಗಿ ಬಳಸ್ಕೊಳ್ಳೋಣ ಅನ್ನೋ ಒಂದು ಥಾಟ್ ಇದ್ದಾಗ ಅವರಲ್ಲಿ ಮೋಸ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ 2ನೇ ಪಾಯಿಂಟ್ ನೋಡೋಣ, ಮನುಷ್ಯತ್ವನೇ ಇಲ್ಲದೆ ಇದ್ದಾಗ. ಮನುಷ್ಯತ್ವ ಅನ್ನೋದು ಇರಲ್ಲ. ಅಂದರೆ ಒಬ್ಬರ ಜೀವನ ಜೊತೆಗೆ ನಾನು ಏನಂದರೆ ನಂಬಿಕೆ ಕೊಡ್ತಾ ಇದ್ದೀನಿ. ಒಬ್ಬರ ಕನಸಿದೆ, ಒಬ್ಬರ ಜೀವನ ಇದೆ. ಸೊ ಅದಕ್ಕೆ ನಾನು ಬೆಂಬಲವಾಗಿರಬೇಕಾ ಅಥವಾ ಅವ್ರ ಕನಸು ಜೀವನನ ಹಾಳು ಮಾಡಬೇಕಾ ಅನ್ನೋ ಒಂದು ಮನುಷ್ಯತ್ವನೂ ಕೂಡ ಇರಲ್ಲ ಅವರಲ್ಲಿ. ಆ ಒಂದು ಕಾಮನ್ ಆಗಿ ಯೋಚನೆ ಕೂಡ ಬರಲ್ಲ ಅವ್ರಿಗೆ. ಸದ್ಯದಲ್ಲಿ ಏನು ಸಿಗ್ತಾ ಇದೆ ಅದನ್ನು ಮಾತ್ರ ಯೋಚನೆ ಮಾಡ್ತಾರೆ. ಸೊ ಇದಕ್ಕೆ ನಾವು ಮನುಷ್ಯತ್ವ ಇಲ್ದಿರೋ ವ್ಯಕ್ತಿಗಳು ಅಂತ ಹೇಳ್ತೀವಿ. ಇದು 2ನೇ ಪಾಯಿಂಟ್. ಆ್ಯಂಡ್ 3ನೇ ಪಾಯಿಂಟಿಗೆ ಬರೋಣ. ಏನು ಅಂತ ಹೇಳಿದ್ರೆ, ಪ್ರೀತಿ ಅನ್ನೋದು ಅವ್ರ ಪಾಲಿಗೆ ಜಸ್ಟ್ ದೈಹಿಕವಾಗಿ ಅದು ಸಿಗ್ತಾ ಇದ್ದಾರೆ, ದೈಹಿಕವಾಗಿ ಫಿಸಿಕಲ್ ರಿಲೇಷನ್ಶಿಪ್ ಇದ್ದರೆ ಅದು ಪ್ರೀತಿ ಅಂತ ಹೇಳ್ತಾರೆ. ಬಟ್ ಆಡು ಮಾತುಗಳಲ್ಲಿ ಬರೀ ಏನಿರುತ್ತೆ ಅಂತ ಹೇಳಿದ್ರೆ ಕನಸನ್ನು ತುಂಬ್ತಾರೆ, ಡೈಲಾಗನ್ನು ಹೊಡಿತಾರೆ, ಆದರೆ ಮೇನ್ಲಿ ಫೋಕಸ್ ಮಾಡ್ತಿರೋದೇ ಅವರು ಫಿಸಿಕಲ್ ರಿಲೇಷನ್ಶಿಪ್. ಸೊ ಈ ಥರ ವ್ಯಕ್ತಿಗಳಿರ್ತಾರೆ. ಸೊ ಅವ್ರಿಗೆ ಬೇಕಾಗಿರೋದು ಮಾತ್ರ ಫಿಸಿಕಲ್ ರಿಲೇಷನ್ಶಿಪ್, ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾರೆ. ನಾಳೆ ಫ್ಯೂಚರು ನಾವು ಹೀಗಿರಬೇಕು ಒಂದು ಕನಸು, ಅದು ಯಾವುದು ಕೂಡ ಇರಲ್ಲ. ಆ್ಯಂಡ್ ಅವ್ರಿಗೆ ಆ ಥಾಟ್ಸೇ ಇರಲ್ಲ, ರೈಟ್. ಸೊ ಅದು ಈ ಒಂದು ಥಾಟ್ ಇದ್ದಾಗ 100% ಅವ್ರ ಮನಸ್ಸಲ್ಲಿ ಅದು ಆ್ಯಕ್ಚುಲಿ ಗೊತ್ತಾಗೋಲ್ಲ, ಭಾಳ ಕಡಿಮೆ ಗೊತ್ತಾಗೋದು. ಆ್ಯಂಡ್ ಅವ್ರ ಮನಸ್ಸಲ್ಲಿ ಆ ಥಾಟ್ಗಳಿದ್ದಾಗ ಅವ್ರು ಯಾರಿಗೂ ಹೇಳ್ಕೊಡ್ದೆ ಜಸ್ಟ್ ಪ್ರೀತಿ ಅನ್ನೋ ಒಂದು ಮಿರರನ್ನು ತೋರಿಸ್ತಾ ಜಸ್ಟ್ ಲೈಕ್ ಆ್ಯಕ್ಟ್ ಮಾಡ್ತಾ ಅವರ ಆಸೆ ಕನಸುಗಳನ್ನು ಅವ್ರ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸ್ಕೊಳ್ತಾರೆ ದೈಹಿಕವಾಗಿ. ಇದು 3ನೇ ಪಾಯಿಂಟ್. ಆ್ಯಂಡ್ 4ನೇ ಪಾಯಿಂಟ್ ಬರೋಣ. ಏನಂದರೆ ಜೀವನದ ಬಗ್ಗೆ ಒಂದು ಸೀರಿಯಸ್ನೆಸ್ ಇಲ್ಲದೆ ಇರುವಾಗ. ನೋಡಿ, ಯಾವ ವ್ಯಕ್ತಿಗೆ ಜೀವನದ ಬಗ್ಗೆ ಸೀರಿಯಸ್ ಇರುತ್ತೆ, ಪ್ರತಿಯೊಂದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ತಾ ಹೋಗ್ತಾರೆ. ಲೈಫು ಒಂದ್ಸಲ ಸಿಕ್ಕಿರುತ್ತೆ. ಸೊ ಆ ಸಿಕ್ಕಿರ್ತಕ್ಕಂಥ ಲೈಫ್ನ ಚೆನ್ನಾಗಿ ನಾವು ಕಟ್ಕೊಳ್ಬೇಕು, ಡಿಸೈನ್ ಮಾಡ್ಕೋಬೇಕು. ನಮ್ಮ ಫ್ಯೂಚರ್ ಲೈಫ್ ಹೀಗಿರಬೇಕು, ಒಂದು ಹೆಂಡತಿ, ಮಕ್ಕಳು, ನನ್ನ ತಂದೆ ತಾಯಿ, ಈ ಥರದ್ದೆಲ್ಲ ಒಂದು ಕನಸನ್ನು ಕಟ್ಕೊಂಡು ಆ ಒಂದು ಕನಸಿನಗೋಸ್ಕರ ಅವ್ರು ಸೀರಿಯಸ್ ಆಗ್ತಾ ಹೋಗ್ತಿದ್ರು. ಯಾರಿಗೆ ಲೈಫ್ ಬಗ್ಗೆ ಸೀರಿಯಸ್ ಇರೋದು, ಕೆಲವ್ರಿಗೆ ಲೈಫ್ ಬಗ್ಗೆ ಕ್ಲಾರಿಟಿ ಇರಲ್ಲ ಆ್ಯಂಡ್ ಸೀರಿಯಸ್ ಕೂಡ ಇರಲ್ಲ. ಇದ್ದಷ್ಟು ದಿನ ಇರೋಣ ಆ್ಯಂಡ್ ಏನಾಗುತ್ತೋ ಆಗಲಿ. ಸೊ ಈ ಥರ ಮೆಂಟಾಲಿಟಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೆ ಕಾಮನ್ ಆಗಿ ಬರುತ್ತೆ ಮೋಸ ಮಾಡೋಣ, ಇಷ್ಟ ಇರುತ್ತೆ ಎಲ್ಲ ಯೂಸ್ ಮಾಡ್ಕೊಳ್ಳೋಣ, ಬಳಸ್ಕೊಳ್ಳೋಣ. ಸೊ ಈ ಥರ ಥಾಟ್ ಇದ್ದಂಥವ್ರಿಗೆ 100% ಮೋಸ ಮಾಡಬೇಕು ಅಂತಲೇ ಅನ್ನಿಸ್ತಾ ಇರ್ತದೆ ವಿನಃ ಮೋಸ ಮಾಡಬಾರ್ದು ಅಂತೇಳಿ ಯಾವುದೇ ಕಾರಣಕ್ಕೆ ಅವ್ರಿಗೆ ಅನ್ನಿಸ್ತಾ ಇರಲ್ಲ. ಮೋಸ ಮಾಡಬಾರ್ದು, ಅವರಿಗೆ ಅವರೊಂದು ಲೈಫ್ ಇದೆ, ಅವರೊಂದು ಭಾವನೆಗಳಿದೆ, ಜೀವನ ಇದೆ ಅಂತೇಳಿ ಅನಿಸೋದೇ ಇಲ್ಲ. ಈ 4 ಪಾಯಿಂಟ್ ಮೇಜರ್ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮಗೆ ಈ ಒಂದು ವಿಡಿಯೋ ಒಂದು ಕ್ಲಾರಿಟಿ ಕೊಟ್ಟಿದೆ ಅನ್ಕೋತೀನಿ. ಸುಮಾರು ಜನರು ಮೇಜರ್ ಪ್ರಶ್ನೆಗಳಿರ್ತವೆ. ಏನಂತ ಹೇಳಿದ್ರೆ, ಯಾಕೆ ಮೋಸ ಮಾಡ್ತಾರೆ, ಎಷ್ಟು ನಾವು ಬ್ಲೈಂಡಾಗಿ ನಂಬಿದ್ದೀವಿ ಆ್ಯಂಡ್ ಅವರಿಗೆ ನಮ್ಮ ಫ್ಯೂಚರ್ನೇ ಕೊಟ್ಟಿರ್ತೀವಿ ಆ್ಯಂಡ್ ಫ್ಯೂಚರ್ ಬಗ್ಗೆ ತುಂಬ ಕನಸು ಕಟ್ಕೊಂಡಿರ್ತೀವಿ ಅವ್ರ ಬಗ್ಗೆ, ಬಟ್ ಮೋಸ ಮಾಡ್ತಾರೆ, ಏನು ರೀಸನ್ ಅಂತ ಎಷ್ಟೋ ಜನ ಕಮೆಂಟಲ್ಲಿ ಕೇಳಿದ್ದೀರಾ, ಇನ್ಸ್ಟಾ ಅಲ್ಲಿ, ಫೇಸ್ಬುಕ್ನಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ಆ್ಯಂಡ್ ಮೋಜು, ಶೇರ್ ಚಾಟ್ ಎಲ್ಲ ಕಡೆನೂ ಕೇಳಿದ್ದೀರಾ ಆಲ್ಮೋಸ್ಟ್. ಅದಕ್ಕೆ ಇವತ್ತು ನಾನೇ ಅದನ್ನು 4 ಪಾಯಿಂಟನ್ನು ಕೂಡ ನೋಟ್ ಮಾಡಿ ಇವತ್ತು ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ಇಡೀ ಒಂದು ವಿಡಿಯೋ ಒಳಗಡೆ ಯಾವ ಪಾರ್ಟ್ ನಿಮಗೆ ಇಷ್ಟ ಆಯಿತು, ಸೊ ದಯವಿಟ್ಟು ಅದನ್ನು ಕೂಡ ಮೆನ್ಷನ್ ಮಾಡಿ. ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡದೆ ಹೋಗಬೇಡಿ. ಇಷ್ಟು ಪಾಯಿಂಟ್ ಒಳಗಡೆ ಯಾವ ಪಾಯಿಂಟ್ ನಿಮಗೆ ಇಷ್ಟ ಆಯಿತು, ಇದು ಕರೆಕ್ಟ್ ಅಂತ ಅನಿಸ್ತು, ಅದನ್ನು ಮೆನ್ಷನ್ ಮಾಡಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಇದೊಂದು ರಿಕ್ವೆಸ್ಟು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಚಾನಲ್ನ ಸ್ವಲ್ಪ ಗ್ರೋತ್ ಮಾಡಿ. ಬಿಕಾಸ್ ಆಫ್ ಇದೇ ಥರದ ಸುಮಾರು ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀವಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.